ಡಿಸೆಂಬರ್ 9ರಿಂದ ಡಿಸೆಂಬರ್ 14ರ ತನಕ ಕರೆಂಟ್ ಅಫೇರ್ಸಲ್ಲಿ ಇರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸೊ ಇದ್ರದ್ದು ಕ್ರಿಸ್ಪ್ ಕಂಟೆಂಟು ಮತ್ತು ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟೇ ಕಂಟೆಂಟ್ ಇರುವಂತಹ PDF ನಾವು ಅಪ್ಲೋಡ್ ಮಾಡಿದ್ದೇವೆ. ಸೊ ಡಿಸ್ಕ್ರಿಪ್ಷನಲ್ಲಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು ಮತ್ತು ನಮ್ಮ ವೆಬ್ಸೈಟ್ಗೆ ಹೋಗು ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ಅವರ್ ಚಾನೆಲ್ ಆದ್ವಾ ಅಕಾಡೆಮಿ. ಯಾವ ಥರ ನಾವು ಕರೆಂಟ್ ಅಫೇರ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ MCQsನ ಯೂಸ್ ಮಾಡಿಬಿಟ್ಟು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಾವು ಯಾವ ಥರ ಅಪ್ರೋಚ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ಪ್ರತಿಯೊಂದು ಕ್ವಶನಲ್ಲಿ ಒಂದೊಂದು ಟಾಪಿಕ್ಸ್ಗಳನ್ನ ನಾವು ಡೀಟೈಲ್ ಆಗಿ ಕಲಿತಾ ಹೋಗೋಣ. ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ವಾಟ್ ಇಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದ ಇಂಡಿಯಾ ಇಂಟರ್ನೆಟ್ ಗವರ್ನೆನ್ಸ್ ಫೋರಮ್ IIGF? ಅದರದ್ದು ಮೇನ್ ಆಬ್ಜೆಕ್ಟಿವ್ ಏನು ಅಂತ ಕೇಳಿದ್ದಾರೆ. ಈ ಒಂದು ಕ್ವಶನ್ಗೆ ನಾವು ಆನ್ಸರ್ನ ನೋಡೋದಕ್ಕಿಂತ ಮುಂಚೆ, ಅಂದರೆ ಆಬ್ಜೆಕ್ಟಿವ್ ಏನು ಅಂತ ನೋಡೋದಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡ್ನ ತಿಳ್ಕೊಳ್ತಾ ಹೋಗೋಣ. ಸೊ ಈ ಇಂಡಿಯನ್ ಇಂಟರ್ನೆಟ್ ಗವರ್ನೆನ್ಸ್ ಫೋರಮ್ ಏನಿದೆ ಇದನ್ನು 2021ರಲ್ಲಿ ಎಸ್ಟಾಬ್ಲಿಷ್ನ ಮಾಡಲಾಗತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನು ನಾವು ಯುನೈಟೆಡ್ ನೇಷನ್ಸ್ ಇಂಟರ್ನೆಟ್ ಗವರ್ನೆನ್ಸ್ ಫೋರಮ್ನ ನೋಡ್ತೀವಿ, ಇದು ಇಂಡಿಯನ್ ಇಂಟರ್ನೆಟ್ ಗವರ್ನೆನ್ಸ್ ಫೋರಮ್ ಬಂದ್ಬಿಟ್ಟು ಇಂಡಿಯನ್ ವರ್ಷನ್ ಆಫ್ ಯುನೈಟೆಡ್ ನೇಷನ್ಸ್ ಇಂಟರ್ನೆಟ್ ಗವರ್ನೆನ್ಸ್ ಫೋರಮ್ ಆಗಿದೆ. ಯಾಕೆ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಹೇಳಿದ್ರೆ, ಇಂಟರ್ನೆಟ್ ರಿಲೇಟೆಡ್ ಇರುವಂತಹ ಪಬ್ಲಿಕ್ ಪಾಲಿಸಿ ಬಗ್ಗೆ ಡಿಸ್ಕಸ್ನ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನ ಇಟ್ಕೊಂಡು, ಅಂದರೆ ಇಂಟರ್ನೆಟ್ ರಿಲೇಟೆಡ್ ಇರುವಂತಹ ಪಬ್ಲಿಕ್ ಪಾಲಿಸಿ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಅಲ್ವಾ? ಆ ಪ್ಲ್ಯಾಟ್ಫಾರ್ಮ್ನ ಯಾವುದು ಕೊಡ್ತಾ ಇದೆ? ಇಂಡಿಯನ್ ಇಂಟರ್ನೆಟ್ ಗವರ್ನೆನ್ಸ್ ಫೋರಮು ಇಂಡಿಯನ್ ಲೆವೆಲಲ್ಲಿ ಕೊಡ್ತಿದೆ. ಅದೇ ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯುನೈಟೆಡ್ ನೇಷನ್ಸ್ ಇಂಟರ್ನೆಟ್ ಗವರ್ನೆನ್ಸ್ ಫೋರಮು ಇದನ್ನು ಪ್ರೊವೈಡ್ ಮಾಡ್ತಾ ಇದೆ. ಎಕ್ಸಾಮಲ್ಲಿ ನಮಗೆ ಈ ಒಂದು IIGF ಏನಿದೆ ಅದರದ್ದು ಥೀಮ್ನ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಮಗೆ ಸ್ಟೇಟ್ ಎಕ್ಸಾಮ್ಸ್ ಆಗಿರ್ಬೋದು, ಅಂದರೆ ಈಗ ಇತ್ತೀಚೆಗೆ ನೋಡಿರೋಂತಹ PDO ಎಕ್ಸಾಮ್ ಆಗಿರ್ಬೋದು, VAO ಎಕ್ಸಾಮ್ ಆಗಿರ್ಬೋದು, ಇದರಲ್ಲೆಲ್ಲದೂ ಕೂಡ ಒಂದು ಕ್ವಶನ್ ಆದರೂ ನಮಗೆ ಥೀಮ್ ಬೇಸ್ಡ್ ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಸೊ IIGFದು ಈ ಸಲ 2024ರ ಥೀಮ್ ಏನು ಅಂತ ಹೇಳಿದ್ರೆ, ಇಂಡಿಯಾಸ್ ಲೀಡರ್ಶಿಪ್ ಇನ್ ಗ್ಲೋಬಲ್ ಡಿಜಿಟಲ್ ಅಂತ ಹೇಳಿಬಿಟ್ಟು. ಈ ಒಂದು ಫೋರಮ್ಗೆ ಸಪೋರ್ಟನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದು ಸಪೋರ್ಟ್ ಮಾಡ್ತಾ ಇದೆ. ಅದೇ ರೀತಿ ನ್ಯಾಷನಲ್ ಇಂಟರ್ನೆಟ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅನ್ನೋದು ಇದಕ್ಕೆ ಸಪೋರ್ಟನ್ನ ಮಾಡ್ತಾ ಇದೆ. ಯಾವ್ಯಾವ ಏರಿಯಾನ ಫೋಕಸ್ ಮಾಡ್ತಾ ಇದೆ IIGF ಅಂತ ನಾವು ನೋಡಿಕೊಂಡ್ರೆ, ಒಂದು ಸೈಬರ್ ಸೆಕ್ಯೂರಿಟಿ. ಇತ್ತೀಚೆಗೆ ಸೈಬರ್ ಸೆಕ್ಯೂರಿಟಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಸೈಬರ್ ಥ್ರೆಟ್ಗಳು ಜಾಸ್ತಿ ಆಗ್ತಾ ಇದೆ, ಹೌದಲ್ಲ? ಅದೇ ಥರ ಡಿಜಿಟಲ್ ಇನ್ಕ್ಲೂಷನ್ಸ್ ಬಗ್ಗೆ ಕಾನ್ಸಂಟ್ರೇಟ್ನ ಮಾಡ್ತಾ ಇದೆ. ಜೊತೆಗೆ ಡಾಟಾ ಪ್ರೈವಸಿ ಬಗ್ಗೆ ಹೇಳ್ತಾ ಇದೆ, ಬಿಕಾಸ್ ಡೇಟಾ ವಯಲೆನ್ಸ್ ಜಾಸ್ತಿ ಆಗ್ತಾ ಇದೆ, ಮತ್ತು ಡೇಟಾ ಲೀಕೇಜಸ್ ಜಾಸ್ತಿ ಆಗ್ತಾ ಇದೆ, ಪರ್ಸ್ನಲ್ ಡೇಟಾ ಲೀಕೇಜ್ ಆಗ್ತಾ ಇದೆ. ಸೊ ಡೇಟಾ ಪ್ರೈವಸಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ, ಮತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ ಬಗ್ಗೆ ಕೂಡ ಫೋಕಸ್ನ ಮಾಡ್ತಾ ಇದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸು ನಿಮಗೆ PDF ಅಲ್ಲಿ ಸಿಗುತ್ತೆ. PDFನ ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ಒಂದು ಕ್ವಶನ್ಗೆ ನಾವು ಆನ್ಸರ್ನ ನೋಡಿಕೊಂಡ್ರೆ ಉತ್ತರ ಬಂದ್ಬಿಟ್ಟು ನಮಗೆ ಆನ್ಸರ್ B ಆಗುತ್ತೆ. ಟು ಫಾಸ್ಟರ್ ಡಯಲಾಗ್ ಆನ್ ಇಂಟರ್ನೆಟ್ ರಿಲೇಟೆಡ್ ಪಬ್ಲಿಕ್ ಪಾಲಿಸಿ ಇಶ್ಯೂಸ್. ಸೊ ಆನ್ಸರ್ B ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನ ನೋಡ್ಕೊಳ್ಳೋಣ. ಸೊ ಇಲ್ಲಿ ಪಾಲಿಟಿಯಲ್ಲಿ ಇತ್ತೀಚೆಗೆ ನ್ಯಾಷನಲ್ ಪಂಚಾಯತ್ ಅವಾರ್ಡ್ನ ಕೊಡ್ತಾರೆ, ಅಂದರೆ ಈ ವೀಕಲ್ಲೇನೆ. ಸೊ ಅದ್ರ ಬಗ್ಗೆ ಕ್ವಶನ್ ಇದೆ, ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದ ನ್ಯಾಷನಲ್ ಪಂಚಾಯತ್ ಅವಾರ್ಡ್? ಸೊ ಯಾರು ಈ ಪಂಚಾಯತ್ ಅವಾರ್ಡನ್ನು ಕೊಡ್ತಾರೆ? ಯಾರು ಕೊಡ್ತಾರೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜು ಈ ಒಂದು ಅವಾರ್ಡನ್ನ ಆರ್ಗನೈಸ್ ಮಾಡ್ತಾರೆ. ಇತ್ತೀಚೆಗೆ ಇದು ಎಲ್ಲಿ ನಡೀತು ಅಂತ ಹೇಳಿದ್ರೆ, ವಿಜ್ಞಾನ್ ಭವನ್ ಎಲ್ಲಿರೋದು? ನ್ಯೂ ಡೆಲ್ಲಿಯಲ್ಲಿ. ಸೊ ಕ್ವಶನ್ ಕೇಳ್ತಾರೆ, ವೆನ್ಯೂ ಎಲ್ಲಾಗಿದ್ದು ಅಥವಾ ನ್ಯಾಷನಲ್ ಪಂಚಾಯತ್ ಅವಾರ್ಡ್ 2024 ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ನೆನಪಿರಬೇಕು, ನ್ಯೂ ದೆಹಲಿಯಲ್ಲಿ ನಡೆದಿದ್ದು. ಎಲ್ಲಿ ಅಂತ ಹೇಳಿದ್ರೆ ವಿಜ್ಞಾನ್ ಭವನಲ್ಲಿ. ಸೊ ಇದಿಷ್ಟು ಪಾಯಿಂಟ್ಗಳು ನೆನಪಲ್ಲಿ ಇರಬೇಕಾಗತ್ತೆ.
ಅಂಡ್ ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಆಗಿರೋದ್ರಿಂದ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜು ಈ ಒಂದು ಅವಾರ್ಡನ್ನು ಕೊಡುತ್ತೆ ಅಂತ. ಸೊ ಯಾಕೆ ಈ ಅವಾರ್ಡನ್ನು ಕೊಡಬೇಕು, ಪರ್ಪಸ್ ಏನು ಅಥವಾ ಆಬ್ಜೆಕ್ಟಿವ್ ಏನು ಅವಾರ್ಡನ್ನು ಕೊಡೋದಕ್ಕೆ ಅಂತ ಹೇಳಿ ನೋಡ್ಕೊಳ್ಳೋಣ. ನಮ್ಮ ದೇಶದಲ್ಲಿ ತುಂಬ ಪಂಚಾಯತ್ಗಳಿದೆ ಅಲ್ಲ, ಸೊ ಪ್ರತಿಯೊಂದು ಪಂಚಾಯತ್ಗಳು ಕೂಡ ಕೆಲವೊಂದು ವಿಷಯಗಳಿಗೆ ಕಾಂಟ್ರಿಬ್ಯೂಷನ್ನ ಮಾಡ್ತಾನೆ ಬರ್ತಾ ಇದೆ. ಸೊ ಆ ಕಾಂಟ್ರಿಬ್ಯೂಷನ್ಸ್ಗಳನ್ನ ರೆಕಗ್ನೈಸ್ ಮಾಡಿಬಿಟ್ಟು ಆ ಒಂದು ಪಂಚಾಯತ್ಗೆ ಈ ಒಂದು ನ್ಯಾಷನಲ್ ಪಂಚಾಯತ್ ಅವಾರ್ಡನ್ನು ಕೊಡ್ತಾ ಇದ್ದಾರೆ. ಸೊ ಯಾಕೆ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ನಾವು ರೆಕಗ್ನೈಸ್ ಮಾಡೋದ್ರಿಂದ ಪ್ರತಿಯೊಂದು ಪಂಚಾಯತ್ತನ್ನು ಕೂಡ ಅವರು ಕೆಲವೊಂದು ವರ್ಕ್ಗಳನ್ನ ಮಾಡೋದಕ್ಕೆ ಎನ್ಕರೇಜ್ನ ಮಾಡ್ದಂಗಾಗತ್ತೆ ಅನ್ನೋದು ಮೇನ್ ಇಂಟೆನ್ಷನ್. ಯಾವ ಥರ ಏರಿಯಾಸ್ಗಳನ್ನ ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪಾವರ್ಟಿ ಅಲಿವೇಶನ್ ಆಗಿರ್ಬೋದು, ಅಥವಾ ಹೆಲ್ತ್ ಸೆಕ್ಟರಲ್ಲಿ ಇಂಪ್ಲಿಮೆಂಟ್ ಮಾಡಿರ್ಬೋದು, ಸ್ಯಾನಿಟೇಷನ್ ಪ್ರೋಗ್ರಾಮ್ಗಳನ್ನ ತೊಗೊಂಬಂದಿರೋದು, ಅಥವಾ ಯಾವ ರೀತಿ ಸ್ಯಾನಿಟೇಷನ್ ಸಿಸ್ಟಮ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಸೋಷಿಯಲ್ ಜಸ್ಟಿಸ್ ಯಾವ ಥರ ಕೊಡ್ತಿದ್ದಾರೆ, ವಿಮೆನ್ ಎಂಪವರ್ಮೆಂಟ್, ಗವರ್ನೆನ್ಸ್ ಸಿಸ್ಟಮ್ ಯಾವ ಥರ ಮಾಡ್ತಿದ್ದಾರೆ, ಈ ಥರ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ರೆಕಗ್ನೈಸ್ ಮಾಡಿಬಿಟ್ಟು ಅವ್ರಿಗೆ ಎನ್ಕರೇಜ್ ಮಾಡೋದಕ್ಕೋಸ್ಕರ ಅವಾರ್ಡನ್ನು ಕೊಡಲಾಗ್ತಿದೆ. ಸೊ ಥ್ರೂ ದಿಸ್ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲನ್ನು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವ ರೀತಿಯಲ್ಲಿ? ಲೋಕಲ್ ಲೆವೆಲಲ್ಲಿ. ಅದನ್ನು ನಾವು ಗ್ರಾಸ್ ರೂಟ್ ಲೆವೆಲ್ ಅಂತ ಕೂಡ ಕರಿತೇವಲ್ಲ. ಸೊ ಗ್ರಾಸ್ ರೂಟ್ ಲೆವೆಲಲ್ಲಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ಅಚೀವ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ನ್ಯಾಷನಲ್ ಪಂಚಾಯತ್ ಅವಾರ್ಡ್ನ ಕೊಡಲಾಗತ್ತೆ. ಸೊ ಈ ಒಂದು ಕ್ವಶನ್ಗೆ ಅಂದರೆ ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಮೇನ್ ಪರ್ಪಸ್ ಏನು ಅಂತ ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗತ್ತೆ. ಅಂದರೆ ಟು ರೆಕಗ್ನೈಸ್ ಎಫರ್ಟ್ಸ್ ಇನ್ ಅಚೀವಿಂಗ್ ಲೋಕಲೈಸ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಟ್ ದ ಗ್ರಾಸ್ ರೂಟ್ ಲೆವೆಲ್. ಕರೆಕ್ಟ್ ಅಲ್ಲ? ಸೊ ನಾವು LSDGsನ ಅಂದರೆ ಲೋಕಲ್ ಲೆವೆಲಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನ ಅಂದರೆ ಆ ಟಾರ್ಗೆಟ್ಗಳನ್ನ ರೀಚ್ ಮಾಡ್ತಾ ಇದ್ದೀವಿ. ಇದು ಮೇನ್ ಪರ್ಪಸ್ಸು ನ್ಯಾಷನಲ್ ಪಂಚಾಯತ್ ಅವಾರ್ಡು. ಸೊ ನೆಕ್ಸ್ಟ್ ಕ್ವಶನ್ನ ನೋಡ್ಕೊಳ್ಳೋಣ. ಹೌ ಮೆನಿ ಮೆಂಬರ್ ಸ್ಟೇಟ್ಸ್ ಆರ್ ಪಾರ್ಟ್ ಆಫ್ ದ UN ಕಮಿಷನ್ ಆನ್ ನಾರ್ಕೋಟಿಕ್? UN ಕಮಿಷನ್ ಆನ್ ನಾರ್ಕೋಟಿಕ್. ಸೊ UN ಕಮಿಷನ್ ಆನ್ ನಾರ್ಕೋಟಿಕ್ ಇತ್ತೀಚೆಗೆ ಎಲ್ಲಿ ನಡೀತು, ಅದ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಅಂಡ್ ಇದನ್ನ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು 68ನೇಯ ಒಂದು ಮೀಟಿಂಗ್ ಆಗಿದೆ, ಒಂದು ಸೆಷನ್ ಆಗಿದೆ. ಈ 68ನೇ ಸೆಷನ್ನ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ಈ ಒಂದು ಸೆಷನ್ನ ಲೀಡರ್ ಆಗಿದೆ. ಅಂದರೆ ಫಸ್ಟ್ ಟೈಮ್ ಇಂಡಿಯಾ ಈ ಒಂದು ಪಿವೋಟಲ್ ಫಂಕ್ಷನ್ ಆಗಿರೋ ಅಂತಹ ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ ಚೇರ್ಮನ್ ಆಗಿದೆ. ಅಂದರೆ ಆ ಚೇರನ್ನು ಅಲಂಕರಿಸಿದೆ ಅಂತ ಹೇಳಿಬಿಟ್ಟು ಹೇಳಲಾಗಿದೆ ಫಸ್ಟ್ ಟೈಮ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಫಸ್ಟ್ ಟೈಮ್ ಇಂಡಿಯಾ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನಿಷನ್ನ ಮಾಡ್ತಿದೆ ಅಂತ ಹೇಳಿದ್ರೆ, ನಾವು ಗ್ರೋಯಿಂಗ್ ಗ್ಲೋಬಲ್ ಲೀಡರ್ಶಿಪ್, ನಮ್ಮ ಲೀಡರ್ಶಿಪ್ಪು ಗ್ಲೋಬಲ್ ಲೆವೆಲಲ್ಲಿ ಗ್ರೋತ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ರೆಪ್ರೆಸೆಂಟ್ನ ಮಾಡುತ್ತೆ. ಅಂದರೆ ನಮ್ಮ ಇಂಡಿಯಾದ ಲೀಡರ್ಶಿಪ್ಪು ಯಾವ ರೀತಿಯ ಬೆಳವಣಿಗೆನ ಹೊಂದುತ್ತಾ ಇದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕೋಆಪರೇಷನ್ ಯಾವ ಥರ ಇದೆ ಅನ್ನೋದನ್ನು ಕೂಡ ಇಂಡಿಕೇಟ್ನ ಮಾಡುತ್ತೆ. ಸೊ ಯುನೈಟೆಡ್ ನೇಷನ್ ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ದು ಬ್ಯಾಕ್ಗ್ರೌಂಡ್ನ ನೋಡ್ಕೊಳ್ಳೋಣ. ಇದನ್ನು ಯಾವಾಗ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ರೆ 1946ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾರು ಎಸ್ಟಾಬ್ಲಿಷ್ ಮಾಡೋದು ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್. ಇದು ಏನು ಮಾಡುತ್ತೆ? ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ನ 1946ರಲ್ಲಿ ಎಸ್ಟಾಬ್ಲಿಷ್ನ ಮಾಡುತ್ತೆ. ಮೇನ್ ಇಂಪಾರ್ಟೆನ್ಸ್ ಏನು ಈ ಒಂದು ಬಾಡಿಯದ್ದು ಅಂತ ನಾವು ನೋಡಿಕೊಂಡ್ರೆ, ಇದರಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಡ್ರಗ್ಗಿಂದು ಟ್ರೆಂಡ್ ಯಾವ ಥರ ನಡೀತಾ ಇದೆ, ಸೊ ಅದನ್ನು ನಾವು ಯಾವ ಥರ ಕಂಟ್ರೋಲ್ನ ಮಾಡ್ಬೋದು, ಕಂಟ್ರೋಲಿಂಗ್ ಮೆಷರ್ಸ್ನ ನಾವು ಯಾವ ಥರ ತೊಗೊಂಬರ್ಬೋದು, ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಯಾವ ಥರ ಬ್ಯಾಲೆನ್ಸಿಂಗ್ ಪಾಲಿಸಿಗಳನ್ನ ತೊಗೊಬರ್ಬೋದು, ಇದನ್ನೆಲ್ಲ ಯಾರು ಮಾಡ್ತಾರೆ? ಯುನೈಟೆಡ್ ನೇಷನ್ ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸು ಮಾಡುತ್ತೆ. ಇಲ್ಲಿಯ ತನಕ ಒಟ್ಟು 53 ಮೆಂಬರ್ಶಿಪ್ ಕಂಟ್ರೀಸ್ ಇದೆ. ಯಾರು ಇದನ್ನು ಎಲೆಕ್ಟ್ ಮಾಡ್ತಾರೆ ಈ ಸ್ಟೇಟ್ಸ್ಗಳನ್ನ ಅಂತ ಹೇಳಿದ್ರೆ ಯುನೈಟೆಡ್
ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಏನಿದೆ ಇದು ರೆಕಗ್ನೈಸ್ನ ಮಾಡುತ್ತೆ ಅಥವಾ ಎಲೆಕ್ಟನ್ನ ಮಾಡುತ್ತೆ. ಕೆಲವೊಂದು ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ತಾರೆ. ಅಥವಾ ನಾವು UPSC ಅಥವಾ KAS ಎಕ್ಸಾಮ್ ಅಲ್ಲೇ ಸ್ಟೇಟ್ಮೆಂಟ್ಸ್ ನ ಕೊಟ್ಟಿರ್ತಾರಲ್ವಾ, ಅಲ್ಲಿ UN ಕಮಿಷನ್ಸ್ ಆನ್ ನಾರ್ಕೋಟಿಕ್ ಡ್ರಗ್ಸ್ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಕೊಟ್ಟಿರ್ತಾರೆ. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ವಿಯನ್ನಾ ಸಿಟಿ ಎಲ್ಲಿರೋದು? ಆಸ್ಟ್ರಿಯಾದಲ್ಲಿ ಇರೋದು. ಇದಿಷ್ಟು ನಮಗೆ ಯುನೈಟೆಡ್ ನೇಷನ್ ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ ಬ್ಯಾಕ್ ಗ್ರೌಂಡು. ಸೊ ಇದಕ್ಕೆ ಪ್ರಾಪರ್ ಉತ್ತರ ಬಂದ್ಬಿಟ್ಟು ನಮಗೆ ಎಕ್ಸ್ಪ್ಲನೇಷನ್ ಇಂದ ಗೊತ್ತಾಗಿರೋದೇನು, ಉತ್ತರ ಬಂದ್ಬಿಟ್ಟು 53. ಟೋಟಲ್ 53 ಮೆಂಬರ್ ಸ್ಟೇಟ್ಸು ಅಟ್ ಪ್ರೆಸೆಂಟ್ ಯುನೈಟೆಡ್ ನೇಷನ್ ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ ನ ಪಾರ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಆಯಿಲ್ ಫೀಲ್ಡ್ಸ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ 2024? ಸೊ ಈ ಒಂದು ಅಮೆಂಡ್ಮೆಂಟ್ ಬಿಲ್ ಅನ್ನ ಯಾವ ಒಂದು ಹೌಸ್ ಪಾಸ್ ಮಾಡಿದೆ ಅಂತ ಹೇಳಿದ್ರೆ ರಾಜ್ಯಸಭಾ ಈಗ ಪಾಸ್ ಮಾಡಿದೆ. ಸೊ ರಾಜ್ಯಸಭಾ ಪಾಸ್ ಮಾಡಿರುವಂತಹ ಈ ಬಿಲ್ಲು ಯಾವುದನ್ನ ಅಮೆಂಡ್ಮೆಂಟ್ ನ ಮಾಡ್ತಿದೆ ಅಂತ ಹೇಳಿದ್ರೆ ನಮಗೆ ಆಯಿಲ್ ಫೀಲ್ಡ್ಸ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಅಮೆಂಡ್ಮೆಂಟ್ ಆಕ್ಟ್ ಇದೆ. ಆಕ್ಟ್ ಬಂದ್ಬಿಟ್ಟು 1948ರ ಆಕ್ಟ್. ಸೊ ಅದನ್ನ ಅಮೆಂಡ್ಮೆಂಟ್ ಮಾಡೋದಕ್ಕೋಸ್ಕರ ರಾಜ್ಯಸಭಾ ಆಯಿಲ್ ಫೀಲ್ಡ್ಸ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ 2024 ತಗೊಂಡ್ಬರ್ತಾ ಇದೆ. ಮೇನ್ ಪರ್ಪಸ್ ಏನು? ರಾಜ್ಯಸಭಾ ಈ ಒಂದು ಅಮೆಂಡ್ಮೆಂಟ್ ನ ಮಾಡೋದಕ್ಕೆ ಮೇನ್ ಏಮ್ ಏನು ಅಂತ ಹೇಳಿದ್ರೆ ನಮ್ಮ ಡೊಮೆಸ್ಟಿಕ್ ರಿಫೈನರೀಸ್ಗಳನ್ನ ನಾವು ಎನ್ಕರೇಜ್ ಮಾಡಬೇಕು, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ಗಳನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನೋದು ಈ ಒಂದು ಅಮೆಂಡ್ಮೆಂಟ್ ಬಿಲ್ನ ಉದ್ದೇಶ ಆಗಿದೆ, ಅಂದ್ರೆ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಸೊ ಈ ಅಮೆಂಡ್ಮೆಂಟ್ ಮೂಲಕ ಏನೆಲ್ಲ ಚೇಂಜಸ್ಗಳನ್ನ ತಗೊಂಡ್ಬಂದಿದ್ದಾರೆ ಅಥವಾ ನಾವು ಅದನ್ನ ಫೀಚರ್ಸ್ ಅಂತ ಕೂಡ ಕರೀಲಾಗತ್ತೆ. ಸೊ ಏನೇನ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲಿಗೆ ನಾವು ಇನ್ವೆಸ್ಟರ್ಸ್ಗಳನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳ್ದೆ ಅಲ್ಲ. ಸೊ ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈಗ ಒಂದು ಅಮೆಂಡ್ಮೆಂಟ್ನ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಡಿಕ್ರಿಮಿನಲೈಸೇಷನ್ನ ಮಾಡಿದ್ದಾರೆ. ಸೊ ಡಿಕ್ರಿಮಿನಲೈಸೇಷನ್ ಅಂದರೆ ಏನು ಅಂತ ಹೇಳಿದ್ರೆ ಮುಂಚೆ ಕ್ರಿಮಿನಲ್ ಪೆನಾಲ್ಟೀಸ್ ಇರ್ತಾ ಇತ್ತು. ಸೊ ಇವಾಗ ಕ್ರಿಮಿನಲ್ ಪೆನಾಲ್ಟೀಸ್ಗಳನ್ನ ರಿಮೂವ್ ಮಾಡಿದ್ದಾರೆ. ಅಂದರೆ ಏನು ಮಾಡಿದ್ದಾರೆ? ಡಿಕ್ರಿಮಿನಲೈಸೇಷನ್ನ ಮಾಡಿದ್ದಾರೆ. ಕ್ರಿಮಿನಲ್ ಪೆನಾಲ್ಟೀಸ್ಗಳನ್ನ ರಿಮೂವ್ ಮಾಡಿಬಿಟ್ಟು ಫೈನ್ಸ್ಗಳನ್ನ ತಗೊಂಡ್ಬಂದಿದ್ದಾರೆ. ಸೊ ಯಾವ ಥರ ಫೈನ್ಸ್ ಇರುತ್ತೆ ಅಂತ ಹೇಳಿದ್ರೆ ಒಟ್ಟು 25 ಲಕ್ಷ ಫೈನ್ ಇರುತ್ತೆ. ಜೊತೆಗೆ ಡೈಲಿ ಫೈನ್ಗಳು ಕೂಡ ಅಡಿಷನ್ ಆಗಿ ಇರುತ್ತೆ. ಅಂದರೆ ಕ್ರಿಮಿನಲ್ ಪೆನಾಲ್ಟಿಯನ್ನು ರಿಮೂವ್ ಮಾಡಿದ್ದಾರೆ, ಫೈನ್ಸ್ಗಳನ್ನ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟು ಈ ಪೆನಾಲ್ಟೀಸ್ಗಳನ್ನ ಅಡ್ಜುಡಿಕೇಟ್ ಮಾಡೋದಕ್ಕೋಸ್ಕರ ಅಪಿಲೇಟ್ ಟ್ರಿಬ್ಯುನಲ್ಸ್ನ ಕೂಡ ತರಬೇಕಲ್ಲ. ಸೊ ಅಪಿಲೇಟ್ ಟ್ರಿಬ್ಯುನಲ್ ಫಾರ್ ಎಲೆಕ್ಟ್ರಿಸಿಟಿ, ನಾವೇನಾದರೂ ಅಪೀಲ್ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಟ್ರಿಬ್ಯುನಲ್ ಇದೆ, ಅದು ಎಲೆಕ್ಟ್ರಿಸಿಟಿ ಟ್ರಿಬ್ಯುನಲ್ಲು. ಅಲ್ಲಿಗೆ ನಾವು ಅಪೀಲ್ನ ತಗೊಂಡೋಗ್ಬೋದಾಗತ್ತೆ. ಸೊ ಅಡ್ಜುಡಿಕೇಟ್ ಮಾಡೋರು ಯಾವ ಲೆವೆಲಲ್ಲಿ ಇರಬೇಕು, ಅಲ್ಲಿ ಅಥಾರಿಟಿ ಯಾರು ಹೈಯರ್ ಮಾಡ್ತಾರೆ ಅಥವಾ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಥಾರಿಟಿ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟು ಜಾಯಿಂಟ್ ಸೆಕ್ರೆಟರಿ ಅಥವಾ ಜಾಯಿಂಟ್ ಸೆಕ್ರೆಟರಿಗಿಂತ ಹೆಚ್ಚಿನ ರ್ಯಾಂಕ್ ಇರುವಂತಹ ಒಬ್ಬರು ಪರ್ಸನ್ನ ಎಲೆಕ್ಟ್ ಮಾಡ್ತಾರೆ ಅಥವಾ ಸೆಲೆಕ್ಟ್ ಮಾಡ್ತಾರೆ. ಅವರು ಅಪಿಲೇಟ್ ಟ್ರಿಬ್ಯುನಲ್ನ ಹೆಡ್ ಮಾಡಿಬಿಟ್ಟು ನಮಗೆ ಕೇಸಸ್ನ ರಿಸಾಲ್ವ್ ಮಾಡಿ ಕೊಡ್ತಾರೆ. ಮತ್ತೆ ಇದರಲ್ಲಿ ಮುಂಚೆ ಮೈನಿಂಗ್ ಲೀಸಸ್ ಅಂತ ಹೇಳಲಾಗ್ತಿತ್ತು. ಇವಾಗ ಈ ಮೈನಿಂಗ್ ಲೀಸಸ್ಗಳನ್ನ ರಿಪ್ಲೇಸ್ ಮಾಡಿಬಿಟ್ಟು ಪೆಟ್ರೋಲಿಯಂ ಲೀಸಸ್ ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿದ್ದಾರೆ. ಮೈನಿಂಗ್ ಲೀಸ್ನ ರಿಪ್ಲೇಸ್ ಮಾಡಿಬಿಟ್ಟು ಪೆಟ್ರೋಲಿಯಂ ಲೀಸ್ಗಳನ್ನ ತಗೊಂಡ್ಬಂದಿದ್ದಾರೆ. ಯಾವ್ದ್ರ ಅಂಡರಲ್ಲಿ ಅದನ್ನ ರೆಗ್ಯುಲೇಟ್ ಮಾಡಲಾಗುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ರೆಗ್ಯುಲೇಟ್ ಮಾಡಲಾಗುತ್ತೆ. ಅದೇ ರೀತಿಯಲ್ಲಿ ಮಿನರಲ್ ಆಯಿಲ್ಸ್ ಇದೆಲ್ಲ ಅದನ್ನ ಮತ್ತೆ ರೀಡೆಫಿನೇಷನ್ನ ಮಾಡಲಾಗಿದೆ. ಸೊ ಮಿನರಲ್ ಆಯಿಲ್ಸ್ಗಳನ್ನ ರೀಡಿಫೈನ್ ಮಾಡಿಬಿಟ್ಟು ಏನೇನ ತಗೊಬಂದಿದ್ದಾರೆ ಅಂತ ಹೇಳಿದ್ರೆ ನ್ಯಾಚುರಲ್ ಗ್ಯಾಸಸ್ ಆಗಿರ್ಬೋದು, ಪೆಟ್ರೋಲಿಯಂ. ಸೊ ಇದನ್ನ ಮಾತ್ರ ನಾವು ಮಿನರಲ್ ಆಯಿಲ್ಸ್ ಅಂತ ತಗೊಂಡ್ಬರ್ಬೋದು. ಕೋಲು ಮತ್ತೆ ಇಗ್ನೈಟ್, ಹೀಲಿಯಂ ಇದ್ಯಾವುದು ಕೂಡ ಮಿನರಲ್ ಆಯಿಲ್ ಅಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಎಕ್ಸ್ಕ್ಲೂಡ್ ಮಾಡಲಾಗಿದೆ ಈ ಒಂದು ಬಿಲ್ನ ಅಂಡರಲ್ಲಿ. ಸೊ ಹಾಗಿದ್ರೆ ಆಯಿಲ್ ಫೀಲ್ಡ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ 2024 ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ
ಡೊಮೆಸ್ಟಿಕ್ ಸಿಸ್ಟಮ್ನ ಅಥವಾ ಡೊಮೆಸ್ಟಿಕ್ ಅಲ್ಲಿರುವಂತಹ ಪೆಟ್ರೋಲಿಯಂ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಪೆಟ್ರೋಲಿಯಂ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು? ಆಬ್ವಿಯಸ್ಲಿ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ಗಳನ್ನ ಅಟ್ರಾಕ್ಟ್ ಮಾಡಬೇಕು, ಹೌದಲ್ವಾ? ಸೊ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ಗಳನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಥವಾ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ನ ಎನ್ಕರೇಜ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಏನಾಗುತ್ತೆ? ನಮ್ಮ ಇಂಟರ್ನಲ್ ಜಿ ಡಿ ಪಿ ಅಥವಾ ನಮ್ಮ ಕಂಟ್ರಿ ಜಿ ಡಿ ಪಿ ಇನ್ಕ್ರೀಸ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಸೊ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಚ್ಚಿನ ಸ್ಥಾನಮಾನ ಇದೆ. ಸೊ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರಿನ್ಯೂವೇಬಲ್ ಎನರ್ಜಿಯನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಸ್ಟೆಪ್ಸ್ಗಳನ್ನ ಕೂಡ ತಗೊಂಡ್ಬರ್ಬೋದಾಗುತ್ತೆ. ಇದೆಷ್ಟು ನಮಗೆ ಈ ಒಂದು ಅಮೆಂಡ್ಮೆಂಟ್ ಬಿಲ್ ಇಂದ ಇರುವಂತಹ ಸಿಗ್ನಿಫಿಕೆನ್ಸ್ ಅಥವಾ ಇಂಪಾರ್ಟೆನ್ಸು. ಹಾಗಿದ್ರೆ ಕೊಟ್ಟಿರುವಂತಹ ಕ್ವಶನ್ಗೆ ಉತ್ತರ ಏನು? ಟು ಬೂಸ್ಟ್ ಡೊಮೆಸ್ಟಿಕ್ ಪೆಟ್ರೋಲಿಯಂ ಪ್ರೊಡಕ್ಷನ್ ಅಂಡ್ ರೆಡ್ಯೂಸ್ ಇಂಪೋರ್ಟ್ ರಿಲಿಯನ್ಸ್ ಮೇಲೆ ಜಾಸ್ತಿ ನಾವು ಏನು ಡಿಪೆಂಡ್ ಆಗಿದ್ದೀವಿ ಅದನ್ನ ರೆಡ್ಯೂಸ್ ಮಾಡಬೇಕು ಮತ್ತೆ ಡೊಮೆಸ್ಟಿಕ್ ಪೆಟ್ರೋಲಿಯಂ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಬಿಲ್ಲಿನ ಮೇನ್ ಇಂಟೆನ್ಷನ್ ಆಗಿದೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗತ್ತೆ. ಸೊ ಈ ಕ್ವಶನ್ ನೋಡ್ಕೊಂಡ್ರೆ ಡ್ಯೂರಿಂಗ್ ದ ಕನ್ಸಿಡರೇಷನ್ ಆಫ್ ಅ ರಿಮೂವಲ್ ರೆಸಲ್ಯೂಷನ್ ದ ಚೇರ್ಪರ್ಸನ್ ಆಫ್ ರಾಜ್ಯಸಭಾ ಅಂತ ಕೇಳಿದ್ದಾರೆ. ಅಂದ್ರೆ ರಿಮೂವಲ್ ರೆಸಲ್ಯೂಷನ್ ನಡೆಯುವಾಗ ರಾಜ್ಯಸಭಾ ಚೇರ್ಪರ್ಸನ್ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಯಾರ ರಿಮೂವಲ್ ನಡೆಯುವಾಗ? ರಾಜ್ಯಸಭಾ ಚೇರ್ಪರ್ಸನ್ ರಿಮೂವಲ್ಲೇ ನಡಿಬೇಕಾದ್ರೆ. ಸೊ ಇಲ್ಲಿ ಯಾಕೆ ಇದು ನ್ಯೂಸಲ್ಲಿದೆ ಅಂತ ಹೇಳಿದ್ರೆ ಡಿಸೆಂಬರ್ 10ನೇ ತಾರೀಕೇನಾಗಿದೆ ರಾಜ್ಯಸಭಾದಲ್ಲಿ ರೆಸಲ್ಯೂಷನ್ನ ಪಾಸ್ ಮಾಡಿದ್ದಾರೆ. ಸೊ ಯಾವ ರೆಸಲ್ಯೂಷನ್ ಅಂತ ಹೇಳಿದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್. ಸೊ ಯಾರು ಪಾಸ್ ಮಾಡಿದ್ದಾರೆ? ನೋ ಕಾನ್ಫಿಡೆನ್ಸ್ ಮೋಷನ್ನ ಪಾಸ್ ಮಾಡಿರೋದು ಅಪೋಸಿಟ್ ಪಾರ್ಟಿ. ಯಾಕೆ ಅಂತ ಹೇಳಿದ್ರೆ ವೈಸ್ ಪ್ರೆಸಿಡೆಂಟನ್ನ ರಿಮೂವ್ ಮಾಡಬೇಕು ಅಥವಾ ಇಂಪಿಚ್ಮೆಂಟ್ನ ಮಾಡಬೇಕು. ಯಾರು ವೈಸ್ ಪ್ರೆಸಿಡೆಂಟ್ ಇವಾಗ? ಜಗದೀಪ್ ಧಂಕರ್ ಅವರು. ಇವ್ರನ್ನ ರಿಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಸಲ್ಯೂಷನ್ನ ಪಾಸ್ ಮಾಡಿದೆ. ಸೊ ಹಾಗಾಗಿ ನಾವು ಇದ್ರದ್ದು ಬ್ಯಾಕ್ಗ್ರೌಂಡ್ನ ನೋಡ್ಕೊಳ್ಳೋಣ. ಮೊದಲಿಗೆ ಈ ರಾಜ್ಯಸಭಾ ಚೇರ್ಪರ್ಸನ್ ಇರ್ತಾರಲ್ವಾ, ಅಂದ್ರೆ ನಮ್ಮ ವೈಸ್ ಪ್ರೆಸಿಡೆಂಟ್. ಸೊ ಅವ್ರನ್ನ ಯಾವ ಥರ ಎಲೆಕ್ಟ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ. ಸೊ ಎಲೆಕ್ಷನ್ ಮಾಡಬೇಕಾದ್ರೆ ಯಾರಿರ್ತಾರೆ ಅಂತ ಹೇಳಿದ್ರೆ ಬೋತ್ ದ ಹೌಸ್ ಅಂದ್ರೆ ಲೋಕಸಭಾ ಮತ್ತೆ ರಾಜ್ಯಸಭಾದಲ್ಲಿ ಇರುವಂತಹ ಎಲೆಕ್ಟೆಡ್ ಅಂಡ್ ಆಲ್ಸೋ ನಾಮಿನೇಟೆಡ್ ಮೆಂಬರ್ಸ್ ಇಬ್ರು ಕೂಡ ಸೇರ್ಬಿಟ್ಟು ರಾಜ್ಯಸಭಾದ ಚೇರ್ಪರ್ಸನ್ ಅಥವಾ ವೈಸ್ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡಿರ್ತಾರೆ. ಸೊ ಎಲಿಜಿಬಿಲಿಟಿ ಏನು ಚೇರ್ಪರ್ಸನ್ ಆಗ್ಬೇಕಂತ ಹೇಳಿದ್ರೆ ಮೊದಲನೇ ಎಲಿಜಿಬಿಲಿಟಿ ಬಂದ್ಬಿಟ್ಟು ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು, ಕರೆಕ್ಟ್ ಅಲ್ವಾ? ನೆಕ್ಸ್ಟು 35 ಇಯರ್ಸ್ ಏಜ್ ಆಗಿರಬೇಕು, ಅಟ್ಲೀಸ್ಟ್ 35 ಇಯರ್ಸ್ ಆಗಿರಬೇಕು. ಮತ್ತೆ ರಾಜ್ಯಸಭಾ ಮೆಂಬರ್ ಆಗುವಂತಹ ಕ್ವಾಲಿಫಿಕೇಶನ್ನ ಕೂಡ ಹೊಂದಿರಬೇಕಾಗತ್ತೆ. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಈ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಪಾಸ್ ಮಾಡಿದ್ರೆ ಏನಾಗ್ತಾರೆ? ಎಲೆಕ್ಷನಿಗೆ ನಿಂತ್ಕೊಂತಾರೆ, ಎಲೆಕ್ಷನ್ ಆಗತ್ತೆ, ಎಲೆಕ್ಟೆಡ್ ಮತ್ತೆ ನಾಮಿನೇಟೆಡ್ ಮೆಂಬರ್ಸ್ ಲೋಕಸಭಾ ಮತ್ತೆ ರಾಜ್ಯಸಭಾ ಇಬ್ರು ಸೇರ್ಬಿಟ್ಟು ಎಲೆಕ್ಷನ್ ಮಾಡ್ತಾರೆ. ಸೊ ಯಾವ ತರ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳಿದ್ರೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಥ್ರೂ ಎಲೆಕ್ಷನ್ ನಡೆಯುತ್ತೆ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ವೈಸ್ ಪ್ರೆಸಿಡೆಂಟ್ ಯಾವ ತರ ಎಲೆಕ್ಟ್ ಮಾಡ್ತಾರೆ ಅಂತ. ಸೊ ನೆನಪಿರ್ಬೇಕು, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಮೂಲಕ ಎಲೆಕ್ಟೋರಲ್ ಕಾಲೇಜು ಎಲೆಕ್ಷನ್ನ ನಡೆಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲೆಕ್ಷನ್ ಪ್ರೊಸೆಸ್ ಗೊತ್ತಾಯ್ತು. ಹೇಗೆ ಇವ್ರನ್ನ ರಿಮೂವ್ ಮಾಡಲಾಗತ್ತೆ? ಬಿಕಾಸ್ ಇವಾಗ ನ್ಯೂಸಲ್ಲಿರೋದು ರಿಮೂವಲ್ ರೆಸಲ್ಯೂಷನ್ ಅಲ್ಲ. ಸೊ ಹಾಗಾಗಿ ಯಾವ ಥರ ರಿಮೂವ್ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ. ಈ ಒಂದು ರಿಮೂವಲ್ ಪ್ರೊಸೀಜರ್ನ ನಾವು ಎಲ್ಲಿ ನೋಡ್ಬೋದಾಗತ್ತೆ ಅಂತ ಹೇಳಿದ್ರೆ ಆರ್ಟಿಕಲ್ 67 ಆಫ್ ಬಿ ಅಲ್ಲಿ ನಾವು ರಿಮೂವಲ್ ಪ್ರೊಸೆಸ್ನ ನೋಡ್ಬೋದಾಗತ್ತೆ. ಸೊ ರೆಸಲ್ಯೂಷನ್ನು ಯಾವಾಗಲೂ ಕೂಡ ನೆನಪಿರಲಿ, ವೈಸ್ ಪ್ರೆಸಿಡೆಂಟ್ದು ರಿಮೂವಲ್ ರೆಸಲ್ಯೂಷನ್ನ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ರಾಜ್ಯಸಭೆಯಿಂದ ಮಾತ್ರ ಪಾಸ್ ಆಗಬೇಕು, ನಾಟ್ ಫ್ರಮ್ ಲೋಕಸಭಾ. ಮೆಜಾರಿಟಿ ವೋಟಿಂದ ಏನಾಗಬೇಕು? ಈ ಒಂದು ರೆಸಲ್ಯೂಷನ್ನು ಪಾಸ್ ಆಗಬೇಕು ರಾಜ್ಯಸಭೆಯಿಂದ. ನೆಕ್ಸ್ಟು ಅದನ್ನ ಏನು ಮಾಡ್ತಾರೆ? ಲೋಕಸಭಾದಲ್ಲಿ ಅಗ್ರಿ ಮಾಡ್ತಾರೆ. ಬಟ್ ಈ ಪ್ರೊಸೀಜರ್ ನಡೆಯೋಕ್ಕಿಂತ ಮುಂಚೆ ರೆಸಲ್ಯೂಷನ್ನ ಪಾಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು 14 ದಿನಗಳ
ಪ್ರಿಯಾರ್ ನೋಟಿಸನ್ನ ಬಿಫೋರ್ ಎ ರೆಸಲ್ಯೂಷನ್ ಪಾಸ್ ಆಗೋಕ್ಕಿಂತ ಮುಂಚೆ ವೈಸ್ ಪ್ರೆಸಿಡೆಂಟ್ಗೆ ಹೇಳಿರ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಹೇಳಿದೆ ರಾಜ್ಯಸಭಾ ರೆಸಲ್ಯೂಷನ್ನ ಪಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ರಾಜ್ಯಸಭಾ ಯಾವಾಗ ರೆಸಲ್ಯೂಷನ್ನ ಸಬ್ಮಿಟ್ ಮಾಡುತ್ತೆ ಅಲ್ಲಿ ನಮಗೆ ಸ್ಪೆಷಲ್ ಮೆಜಾರಿಟಿ ಅವಶ್ಯಕತೆ ಇರಲ್ಲ. ಜಸ್ಟ್ ಇದು ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡಿದ್ರೆ ಸಾಕು. ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಬೇಡ. ಬೋತ್ ರಾಜ್ಯಸಭಾ ಮತ್ತೆ ಲೋಕಸಭಾ ಎರಡು ಕೂಡ ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಆಗತ್ತೆ. ಸೊ ಪಾಸ್ ಆದ್ಮೇಲೆ ವೈಸ್ ಪ್ರೆಸಿಡೆಂಟು ತಮ್ಮ ಆಫೀಸಿಂದ ರಿಮೂವ್ ಆಗ್ತಾರೆ. ನಮ್ಗೆ ಕೇಳಿರೋ ಕ್ವಶನ್ ಏನು, ರಿಮೂವಲ್ ಪ್ರೊಸೀಡಿಂಗ್ಸ್ ಆಗುವಾಗ ಚೇರ್ಮನ್ದು ವರ್ಕ್ ಏನು ಅಂತ ಕೇಳಿದ್ದಾರೆ. ಸೊ ಅದನ್ನ ಯಾವ್ದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆರ್ಟಿಕಲ್ 92 ಅಂಡರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಚೈರ್ಪರ್ಸನ್ ಆಗಿರ್ಬೋದು ಅಥವಾ ಡೆಪ್ಯೂಟಿ ಚೈರ್ಪರ್ಸನ್ ಆಗಿರ್ಬೋದು ಈ ಒಂದು ರೆಸಲ್ಯೂಷನ್ ಪ್ರೊಸೆಸ್ನ ಪ್ರಿಸೈಡ್ ಮಾಡೋ ಹಾಗಿಲ್ಲ. ನಮಗೆ ರಿಮೂವಲ್ ಪ್ರೊಸೀಜರ್ನ ಅಥವಾ ರಿಮೂವಲ್ ಪ್ರಾವಿಷನ್ನ ಪ್ರೆಸಿಡೆಂಟ್ ರಿಮೂವ್ನ ಯಾವ ಥರ ಮಾಡ್ತೀವಿ ಅನ್ನೋದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ವೈಸ್ ಪ್ರೆಸಿಡೆಂಟ್ನ ಯಾವ ಥರ ರಿಮೂವ್ ಮಾಡ್ತೀವಿ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದೀವಾ, ಯಾವ ಗ್ರೌಂಡಲ್ಲಿ ರಿಮೂವ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡ್ತೀವಾ ಅಂತ. ಸೊ ಅದು ನಿಮಗೆ ಗೊತ್ತಿರಬೇಕು, ವೈಸ್ ಪ್ರೆಸಿಡೆಂಟನ್ನ ಯಾವ ಗ್ರೌಂಡಿಂದ ರಿಮೂವ್ ಮಾಡ್ತೀವಿ ಅಂತ ನಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಬರೀ ಪ್ರೆಸಿಡೆಂಟನ್ನ ಯಾವ ರೀತಿಯಲ್ಲಿ ರಿಮೂವ್ ಮಾಡ್ಬೋದು ಅನ್ನೋದನ್ನ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಮತ್ತೆ ಇಲ್ಲಿ ಚೈರ್ಪರ್ಸನ್ ಮತ್ತೆ ಡೆಪ್ಯೂಟಿ ಚೈರ್ಪರ್ಸನ್ ಪ್ರಿಸೈಡ್ ಮಾಡೋದಿಲ್ಲ ಅಂತ ಹೇಳ್ದೆಲ್ಲ, ಅದೇ ರೀತಿ ಅವರಿಗೆ ಓಟ್ನ ಕೂಡ ಮಾಡುವಂತಹ ರೈಟ್ಸ್ ಇರೋದಿಲ್ಲ ಈ ಒಂದು ರೆಸಲ್ಯೂಷನ್ ಮೂವ್ ಆಗುವಾಗ. ಸೊ ಕ್ವಶನ್ಗೆ ಆನ್ಸರ್ ಏನು ಅಂತ ನೋಡ್ಕೊಳ್ಳೋಣ. ಇದಿಷ್ಟು ಬ್ಯಾಕ್ ಗ್ರೌಂಡ್, ಬಿಕಾಸ್ ರೆಸಲ್ಯೂಷನ್ ಪಾಸ್ ಆಗ್ತಿರೋದ್ರಿಂದ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಆನ್ಸರ್ನ ಆಪ್ಷನ್ಸ್ ನೋಡೋಣ ಫಸ್ಟ್. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕ್ಯಾನ್ ಪ್ರಿಸೈಡ್ ಓವರ್ ದ ಮೀಟಿಂಗ್, ಕ್ಯಾನ್ ಪ್ರಿಸೈಡ್ ಓವರ್ ದ ಸೆಷನ್, ಇಲ್ಲ ಪ್ರಿಸೈಡ್ ಮಾಡೋ ಹಾಗೆ ಇಲ್ಲ ಅಂತ ಹೇಳಿದೆ. ಕ್ಯಾನ್ ನಾಟ್ ಪ್ರಿಸೈಡ್ ಬಟ್ ಕ್ಯಾನ್ ಓಟ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದೀನಿ, ಕರೆಕ್ಟಾ? ಸೊ ಇದು ಕೂಡ ರಾಂಗು. ನೆಕ್ಸ್ಟು ಕ್ಯಾನ್ ನಾಟ್ ಪ್ರಿಸೈಡ್ ಆರ್ ಓಟ್ ಬಟ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಪ್ರೊಸೀಡಿಂಗ್ಸ್. ಹೌದು, ಈ ಪ್ರೊಸೀಡಿಂಗ್ಸ್ ಏನ್ ನಡೀತಾ ಇರತ್ತೆ ಅವಾಗ ಪಾರ್ಟಿಸಿಪೇಟ್ ಕೂಡ ಮಾಡ್ಬೋದು, ಬಟ್ ಅಲ್ಲಿ ಓಟ್ ಹಾಕೋ ಹಾಗಿಲ್ಲ ಮತ್ತೆ ಪ್ರಿಸೈಡ್ ಕೂಡ ಮಾಡೋ ಹಾಗಿಲ್ಲ. ನೆಕ್ಸ್ಟು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಕರೆಕ್ಟು. ಕ್ಯಾನ್ ನಾಟ್ ಪಾರ್ಟಿಸಿಪೇಟ್ ಇನ್ ಎನಿ ಮ್ಯಾನರ್, ಆನ್ಸರ್ ಬಂದು ಇದು ರಾಂಗ್ ಆಗುತ್ತೆ ಈ ಆಪ್ಷನ್. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ 3. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಮ್ಯಾಕ್ಸಿಮಮ್ ಸಬ್ಸಿಡಿ ಫಾರ್ ಕೋಆಪರೇಟಿವ್ಸ್ ನಾಟ್ ಇನ್ ಪ್ರಿಯಾರಿಟಿ ರೀಜನ್ಸ್ ಅಂಡರ್ ದ ಯುವ ಸಹಕಾರ ಸ್ಕೀಮ್? ಸೊ ಯುವ ಸಹಕಾರ ಸ್ಕೀಮ್ ಅಂದ್ರೆ ಏನು? ಇದನ್ನ ಅಫಿಷಿಯಲಿ ಕೋಆಪರೇಟಿವ್ ಎಂಟರ್ಪ್ರೈಸ್ ಸಪೋರ್ಟ್ ಅಂಡ್ ಇನೋವೇಷನ್ ಸ್ಕೀಮ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ನೋಡ್ಬೋದಾಗತ್ತೆ, ಕೋಆಪರೇಟಿವ್ ಎಂಟರ್ಪ್ರೈಸ್ ಸಪೋರ್ಟ್ ಅಂಡ್ ಇನೋವೇಷನ್ ಸ್ಕೀಮ್ ಅಂತ ಕೂಡ ಅಫಿಷಿಯಲ್ ಆಗಿ ಕರೆಯಲಾಗತ್ತೆ. ಇದನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, NCDC ಅಂತ ಏನ್ ಕರಿತೀವಿ, ಇದನ್ನ ಯುವ ಸಹಕಾರ ಸ್ಕೀಮನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಮೇನ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಯಾರು ಯಂಗ್ ಆಂಟ್ರಪ್ರನರ್ಸ್ ಇರ್ತಾರೆ, ಸೊ ಯಂಗ್ ಆಂಟ್ರಪ್ರನರ್ಸ್ಗೆ ಕೋಆಪರೇಟಿವ್ ಎಂಟರ್ಪ್ರೈಸಸ್ ಅಲ್ಲಿ ಬೆಟರ್ ಆಗಿ ಅವರು ವರ್ಕ್ ಮಾಡೋ ಥರ ಸಸ್ಟೈನೇಬಲ್ ವೆಂಚರ್ಸ್ಗಳನ್ನ ತಗೊಂಬರೋದಕ್ಕೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡಬೇಕು, ಮತ್ತು ಇನೋವೇಟಿವ್ ಪ್ರಾಡಕ್ಟ್ಸ್ಗಳನ್ನ ತಗೊಂಬರೋದಕ್ಕೋಸ್ಕರ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡಬೇಕು ಅನ್ನೋದು ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಆಗಿದೆ. ಸೊ ಇದ್ರ ಅಂಡರಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕೆಲವೊಂದು ಕ್ರೈಟೀರಿಯಾಸ್ ಇದೆ. ಸೊ ಮೊದಲನೇ ಕ್ರೈಟೀರಿಯಾ ಬಂದ್ಬಿಟ್ಟು ಯಾರು ಈ ಒಂದು ಸ್ಕೀಮ್ ಅಂಡರ್ ಅಲ್ಲಿ ಮೆಂಬರ್ ಆಗಬೇಕು ಅವ್ರಿಗೆ 18ರಿಂದ 35 ವರ್ಷ ವಯಸ್ಸಾಗಿರ್ಬೇಕು. ನೆಕ್ಸ್ಟು ಸೆಕೆಂಡ್ ಕ್ರೈಟೀರಿಯಾ ಬಂದ್ಬಿಟ್ಟು ಕೋಆಪರೇಟಿವ್ಸ್ ಅಲ್ಲಿ ಅಟ್ಲೀಸ್ಟ್, ಸೊ ಅವ್ರು ಹೇಳಿರೋದು ಅಟ್ಲೀಸ್ಟ್ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ 1 ಇಯರ್ ಆದ್ರೂ ಕೂಡ ರಿಜಿಸ್ಟರ್ನ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು 2 ಕ್ರೈಟೀರಿಯಾಸ್ನ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಈ ಒಂದು ಸ್ಕೀಮ್ ಅಂಡರ್ ಅಲ್ಲಿ ಸಬ್ಸಿಡಿಯನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಸಬ್ಸಿಡಿಯನ್ನ ಎಲ್ಲಾ ಕಡೆ ಒಂದೇ ರೀತಿಯಲ್ಲಿ ಪ್ರೊವೈಡ್ ಮಾಡಲ್ಲ. ನಾವು ನಾರ್ತ್ ಈಸ್ಟ್ ರೀಜನ್ನ ತಗೊಂಡ್ರೆ ಮತ್ತೆ SC ST ಮತ್ತೆ ವಿಮೆನ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇವರಿಗೆ 30% ಸಬ್ಸಿಡಿಯನ್ನ ಕೊಡ್ತಾರೆ. ಅಂದ್ರೆ ಟೋಟಲ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಏನಿದೆ ಅದರ ಮೇಲೆ 30% ಸಬ್ಸಿಡಿಯನ್ನ ಕೊಡ್ತಾರೆ. ಮತ್ತೆ ಬೇರೆ ಈ ಒಂದು ಗುಂಪನ್ನ ಬಿಟ್ಬಿಟ್ಟು
ಬೇರೆ ಪ್ರಾಜೆಕ್ಟ್ಸ್ಗಳಿಗೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ 20% ಸಬ್ಸಿಡಿ ಇರುತ್ತೆ. ಫೋಕಸ್ ಏರಿಯಾ ಯಾವ್ದ್ಯಾವುದು ಅಂತ ನೋಡಿದ್ರೆ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ಸ್ ಆಗಿರುವಂತಹ ಅಗ್ರಿಕಲ್ಚರ್ ಮತ್ತೆ ಡೈರಿ ಫಿಶರೀಸ್, ಹ್ಯಾಂಡ್ಲೂಮ್ಸ್ ಮತ್ತೆ ಅದರ್ ಕೋಆಪರೇಟಿವ್ ಇಂಡಸ್ಟ್ರೀಸ್ಗಳನ್ನ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮತ್ತೆ ಎಕನಾಮಿಕ್ ಗ್ರೋತ್ ಆಕ್ಟಿವಿಟೀಸ್ಗಳನ್ನ ತಗೊಂಡ್ಬರ್ಬೇಕು ಅನ್ನೋದು ಈ ಒಂದು ಸ್ಕೀಮಿನ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಸೊ ಕ್ವಶನ್ ಏನ್ ಕೇಳಿದರೆ, ಮ್ಯಾಕ್ಸಿಮಮ್ ಸಬ್ಸಿಡಿ ಫಾರ್ ಕೋಆಪರೇಟಿವ್ಸ್ ನಾಟ್ ಇನ್ ಪ್ರಿಯಾರಿಟಿ ರೀಜನ್. ಪ್ರಿಯಾರಿಟಿ ರೀಜನ್ ಅಲ್ಲಿ ಇಲ್ಲದೆ ಇರುವಂತಹ ರೀಜನ್ಸ್ಗೆ ಯಾವ ರೀತಿಯಾದಂತಹ ಸಬ್ಸಿಡಿಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಪ್ರಿಯಾರಿಟಿ ಯಾವ್ದ್ಯಾವುದು? ನಾರ್ತ್ ಈಸ್ಟ್ ರೀಜನ್, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಗಳು, SC ST ಮತ್ತೆ ವಿಮೆನ್, ಇದು ಪ್ರಿಯಾರಿಟಿ. ಪ್ರಿಯಾರಿಟಿ ಅಲ್ಲದೆ ಇರೋರಿಗೆ ಎಷ್ಟು ಕೊಡ್ತಾ ಇದ್ದಾರೆ? 20% ಆಫ್ ದ ಪ್ರಾಜೆಕ್ಟ್ ಕಾಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗತ್ತೆ. ನೆಕ್ಸ್ಟು, ವಾಟ್ ಟೈಪ್ ಆಫ್ ಕಮಿಷನ್ ವಾಸ್ ಡಿನೈಡ್ ಟು ದ ವಿಮೆನ್ ಆಫೀಸರ್ ಇನಿಷಿಯಲಿ? ಇದು ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಒಂದು ಪರ್ಮನೆಂಟ್ ಕಮಿಷನ್ ವಿಮೆನ್ ಆರ್ಮಡ್ ಫೋರ್ಸ್ ಅಲ್ಲಿ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ವರ್ಡಿಕ್ಟ್ ನ ಕೊಟ್ಟಿದೆ, ಗ್ರಾಂಟ್ ನ ಕೊಟ್ಟಿದೆ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿದೆ. ಒಬ್ರು ಆರ್ಮಿ ಆಫೀಸರು ಅವ್ರೇನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ನ ಅಪೀಲ್ ಮಾಡಿರ್ತಾರೆ, ಪರ್ಮನೆಂಟ್ ಕಮಿಷನ್ ಇಂದ ನನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅವರು ವಿಮೆನ್ ಆಫೀಸರ್. ಸೊ ಅವ್ರನ್ನ ಪರ್ಮನೆಂಟ್ ಕಮಿಷನ್ ಇಂದ ಎಕ್ಸ್ಕ್ಲೂಡ್ ಮಾಡಿದ್ರು ಬಿಕಾಸ್ ಮುಂಚೆ ಶಾರ್ಟ್ ಸರ್ವಿಸ್ ಕಮಿಷನ್ ಅಲ್ಲಿ ವಿಮೆನ್ ನ ಅಲೋ ಮಾಡಿದ್ರು 2008 ಅಲ್ಲಿ. 2008 ಇಂದ ವಿಮೆನ್ ನ ಶಾರ್ಟ್ ಸರ್ವಿಸ್ ಕಮಿಷನ್ ಅಲ್ಲಿ ಅಲೋ ಮಾಡ್ತಾ ಇದ್ರು. ಬಟ್ ಪರ್ಮನೆಂಟ್ ಕಮಿಷನ್ ನ ವಿಮೆನ್ಗೆ ಡಿನೈ ಮಾಡಿದ್ರು. ಅಂದ್ರೆ ವಿಮೆನ್ ನ ಅಲೋ ಮಾಡ್ತಿರ್ಲಿಲ್ಲ ಪರ್ಮನೆಂಟ್ ಕಮಿಷನ್ ಅಲ್ಲಿ. ಸೊ ನನಗೂ ಕೂಡ ಪರ್ಮನೆಂಟ್ ಕಮಿಷನ್ಗೆ ಹೋಗ್ಬೇಕು ಅನ್ನೋ ಒಂದು ಚಾಲೆಂಜ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ತಗೊಂಡು ಹೋಗ್ತಾರೆ. ಸೊ ಇತ್ತೀಚೆಗೆ 9ನೇ ತಾರೀಕು ವರ್ಡಿಕ್ಟ್ ಬಂದಿದೆ. ಆ ವರ್ಡಿಕ್ಟ್ ಪ್ರಕಾರ ಒಂದು ಪರ್ಮನೆಂಟ್ ಕಮಿಷನ್ ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಕೂಡ ಹೇಳಲಾಗಿದೆ. ಹಾಗಿದ್ರೆ ಈ ಕ್ವಶನ್ಗೆ ಉತ್ತರ ಬಂದ್ಬಿಟ್ಟು ಡಿನೈಡ್ ಟು ದ ವಿಮೆನ್ ಆಫೀಸರ್ಸ್ ಇನಿಷಿಯಲಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಯಾವ್ದನ್ನ ಡಿನೈ ಮಾಡಿದ್ರು? ಪರ್ಮನೆಂಟ್ ಕಮಿಷನ್ ಇಂದ ಡಿನೈ ಮಾಡಿದ್ರು. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ 2, ದಟ್ ಇಸ್ ಬಿ. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದ ಭೀಮಶಕ್ತಿ ಯೋಜನಾ? ಸೊ ಭೀಮಶಕ್ತಿ ಯೋಜನಾನ ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಲಾಂಚ್ ಮಾಡಿದ್ದಾರೆ. 2024 ಡಿಸೆಂಬರ್ 9ನೇ ತಾರೀಕು ಲಾಂಚ್ ಮಾಡಿದ್ದಾರೆ. ಇದು ಯಾರ ಇನಿಷಿಯೇಟಿವ್ ಅಂತ ಹೇಳಿದ್ರೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ದಟ್ ಇಸ್ LIC ಅಂತ ಏನ್ ಕರಿತೀವಿ, ಅದ್ರದ್ದು ಇನಿಷಿಯೇಟಿವ್ ಆಗಿದೆ. ಯಾವುದು? ಭೀಮಶಕ್ತಿ ಯೋಜನಾ. ಸೊ ಯಾಕೆ ಈ ಒಂದು ಇನಿಷಿಯೇಟಿವ್ನ ತಗೊಂಬಂದ್ರು ಅಂತ ಹೇಳಿದ್ರೆ, ವಿಮೆನ್ ಎಂಪವರ್ಮೆಂಟ್ನ ಮಾಡೋದಕ್ಕೋಸ್ಕರ. ಅಂಡ್ ಆಲ್ಸೋ ವಿಮೆನ್ ಎಂಪವರ್ಮೆಂಟ್ ಜೊತೆಗೆ ಫಿನಾನ್ಷಿಯಲ್ ಇನ್ಕ್ಲೂಷನ್ನ ತಗೊಂಬರ್ಬೇಕು, ಪ್ರಮೋಟ್ ಮಾಡಬೇಕು, ಫಿನಾನ್ಷಿಯಲ್ ಇನ್ಕ್ಲೂಷನ್ನ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಏಮ್ನ ಅಥವಾ ಆಬ್ಜೆಕ್ಟಿವ್ನ ಇಟ್ಕೊಂಡು ಭೀಮಶಕ್ತಿ ಯೋಜನಾನ ಲಾಂಚ್ ಮಾಡಿದ್ದಾರೆ. ಬೆನಿಫಿಷಿಯರೀಸ್ಗೆ ಏಜ್ ಎಷ್ಟಿರಬೇಕು, ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ವಿಮೆನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ನಾನು ಇಲ್ಲಿ ಆಲ್ರೆಡಿ ಹೇಳಿದೆ ವಿಮೆನ್ ಎಂಪವರ್ಮೆಂಟ್ಗೋಸ್ಕರ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ವಿಮೆನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ವಿಮೆನ್ಗೆ ಎಷ್ಟು ಏಜಿಂದ ಎಷ್ಟು ಏಜ್ ಇದ್ರೆ ಬೆನಿಫಿಷಿಯರೀಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ, 18 to 70 ಇಯರ್ ಏಜ್ ಆಗಿದ್ರೆ ಅವರು ಭೀಮಶಕ್ತಿ ಯೋಜನಾ ಅಂಡರಲ್ಲಿ ಬೆನಿಫಿಷಿಯರೀಸ್ ಆಗಿರ್ತಾರೆ. ಅದೇ ರೀತಿ ಮಿನಿಮಲ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಅವರು ಕ್ಲಾಸ್ 10th ಪಾಸ್ ಮಾಡ್ಕೊಂಡಿದ್ರೆ ಸಾಕು, ಅವರು ಭೀಮಶಕ್ತಿ ಯೋಜನಾ ಅಂಡರಲ್ಲಿ ಕ್ವಾಲಿಫೈನ ಆಗ್ತಾರೆ. ಸೊ ಇಲ್ಲಿ ಯಾರೆಲ್ಲ ಬೆನಿಫಿಷಿಯರೀಸ್ ಬರ್ತಾರೆ ಅವ್ರಿಗೆ ಟ್ರೈನಿಂಗ್ನ ಕೊಡಲಾಗುತ್ತೆ, ಮತ್ತೆ ಫಿನಾನ್ಷಿಯಲ್ ಲಿಟ್ರಸಿಯನ್ನ ಕೊಡಲಾಗುತ್ತೆ, ಇನ್ಶೂರೆನ್ಸ್ ಬಗ್ಗೆ ಅವೇರ್ನೆಸ್ನ ಕೂಡ ಕೊಟ್ಟು ಸ್ಟೇ ಫಂಡ್ನ ಕೂಡ ಕೊಡ್ತಾರೆ. ಸೊ ಸ್ಟೇ ಫಂಡ್ನ ಫಸ್ಟ್ 3 years ಅಲ್ಲಿ ಕೊಡ್ತಾರೆ. 3 years ಅಲ್ಲಿ ಯಾವ ಥರ ಡಿವೈಡ್ ಮಾಡಿದ್ದಾರೆ ಅಂದರೆ, ಫಸ್ಟ್ ಇಯರು 7,000 ಪರ್ ಮಂತ್ನ ಕೊಡ್ತಾರೆ. ಸೆಕೆಂಡ್ ಇಯರ್ ರೆಡ್ಯೂಸ್ ಆಗುತ್ತೆ, 6,000 ಪರ್ ಮಂತ್ ಆಗುತ್ತೆ. ಆ್ಯಂಡ್ ಥರ್ಡ್ ಇಯರು 5,000 ಪರ್ ಮಂತ್ ಆಗುತ್ತೆ. ಸೊ ಈ ಥರ ಭೀಮಶಕ್ತಿ ಯೋಜನಾ ಅಂಡರಲ್ಲಿ ವಿಮೆನ್ ಎಂಪವರ್ಮೆಂಟ್ನ ಜಾಸ್ತಿ ಮಾಡಬೇಕು, ಫಿನಾನ್ಷಿಯಲ್ ಲಿಟ್ರಸಿಯನ್ನು ಪ್ರೊವೈಡ್ ಮಾಡಬೇಕು, ಟ್ರೈನಿಂಗ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಥರ ಸ್ಟೇ ಫಂಡ್ಗಳನ್ನ ಕೊಟ್ಟು ವಿಮೆನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೇಳಿರೋ ಕ್ವಶನ್ ಏನು? ವಾಟ್ ಇಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದ ಭೀಮಶಕ್ತಿ ಯೋಜನಾ ಅಂತ ಕೇಳಿದ್ದಾರೆ. ಆಪ್ಷನ್ 1 ಬಂದ್ಬಿಟ್ಟು ಎಂಪವರ್ ವಿಮೆನ್ ಅಂಡ್ ಪ್ರಮೋಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್. ಇದು ಕರೆಕ್ಟ್ ಹೌದಲ್ಲ? ಸೊ ನೆಕ್ಸ್ಟು
ಪ್ರೊವೈಡ್ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಟು ವಿಮೆನ್ ಅಲ್ಲ. ನೆಕ್ಸ್ಟು ಟ್ರೈನ್ ವಿಮೆನ್ ಫಾರ್ IT ಜಾಬ್ಸ್ ಅಲ್ಲ. ಪ್ರೊವೈಡ್ ಎಜುಕೇಶನಲ್ ಸ್ಕಾಲರ್ಶಿಪ್ ಫಾರ್ ವಿಮೆನ್ ಅಲ್ಲ. ಸೊ ಆನ್ಸರ್ ಎ ಕರೆಕ್ಟ್ ಆಗುತ್ತೆ. ಫಿನಾನ್ಷಿಯಲ್ ಇನ್ಕ್ಲೂಷನ್ ಮತ್ತೆ ವಿಮೆನ್ ಎಂಪವರ್ಮೆಂಟ್ನ ತಗೊಂಡ್ಬಂದಿದ್ದಾರೆ. ಸೊ ಯಾವುದಕ್ಕೋಸ್ಕರ ಎಂಪವರ್ಮೆಂಟ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಎಂಪವರ್ ಮಾಡಿದ್ಮೇಲೆ ಏನು ಮಾಡ್ತಾರೆ? ಅವ್ರಿಗೆ ಕೆಲಸಗಳನ್ನ ಕೊಡ್ತಾರೆ. ಸೊ ಯಾವ ರೀತಿಯ ಕೆಲಸಗಳನ್ನ ಕೊಡ್ತಾರೆ ಅಂತ ಹೇಳಿದ್ರೆ, LIC ಏಜೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಅವ್ರಿಗೆ ಕೆಲಸನ ಕೊಡ್ತಾರೆ. ಸೊ LIC ಏಜೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಅವರು LIC ಥ್ರೂ ಏನು ಮಾಡ್ತಾರೆ, ಕಮಿಷನ್ನ ಅರ್ನ್ ಮಾಡ್ತಾರೆ. ಸೊ ಪಾಲಿಸಿ ಸೇಲ್ಸ್ಗಳನ್ನ ಮಾಡಿಬಿಟ್ಟು ಏನು ಮಾಡ್ತಾರೆ, ಕಮಿಷನ್ನ ಅರ್ನ್ ಮಾಡ್ತಾರೆ. ಅದೇ ರೀತಿ ಫ್ಯೂಚರಲ್ಲಿ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ನೇನಾದರೂ ಮಾಡಿದ್ರೆ ಅವರಿಗೆ ಡೆವಲಪ್ಮೆಂಟ್ ಆಫೀಸರ್ ರೋಲ್ನ ಕೂಡ ಕೊಡಲಾಗತ್ತೆ. ಸೊ ಯಾವುದರ ಅಂಡರಲ್ಲಿ ಡೆವಲಪ್ಮೆಂಟ್ ಆಫೀಸರ್ ರೋಲು? ಡೆವಲಪ್ಮೆಂಟ್ ಆಫೀಸರ್ ರೋಲ್ ಬಂದ್ಬಿಟ್ಟು LICಯಲ್ಲೇ ಕೊಡ್ತಾರೆ. ಯಾರು ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ನ ಕೊಟ್ಟಿರ್ತಾರೆ ಪಾಲಿಸಿಯನ್ನು ಸೇಲ್ ಮಾಡೋದ್ರ ಮೂಲಕ, ಅವರಿಗೆ ಈ ಒಂದು ಆಫೀಸರ್ ಪೊಸಿಷನ್ನ ಕೊಡಲಾಗುತ್ತೆ. ಸೊ ಇದರಂಡರಲ್ಲಿ ಟಾರ್ಗೆಟ್ ಕೂಡ ಇದೆ. ಏನು ಅಂತ ಹೇಳಿದ್ರೆ 2 ಲಕ್ಷ ವಿಮೆನ್ ಇನ್ಶೂರೆನ್ಸ್ ಏಜೆಂಟ್ಸ್ ಆಗಿ 3 ವರ್ಷದಲ್ಲಿ ತಗೋಬರ್ಬೇಕು ಅಂತ. ಅದೇ ರೀತಿ 1 ಲಕ್ಷ ವಿಮೆನ್ ಏಜೆಂಟ್ಸ್ಗಳನ್ನ ಫಸ್ಟ್ ಇಯರ್ 1 ವರ್ಷದಲ್ಲೇ ಎನ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಇಲ್ಲಿ ಎಂಪ್ಲಾಯ್ಮೆಂಟ್ನ ಜನರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮ್ ಅಂಡರ್ ಅಥವಾ ಯೋಜನೆಯ ಅಂಡರಲ್ಲಿ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟ್ ಕ್ವಶನ್, ವಿಚ್ ಆರ್ಗನೈಸೇಷನ್ಸ್ ಡೆವಲಪ್ಡ್ ದ ಅಮೃತ್ ಜ್ಞಾನ್ ಕೋಶ್ ಪೋರ್ಟಲ್? ಯಾವ ಆರ್ಗನೈಸೇಷನ್ನು ಅಮೃತ್ ಜ್ಞಾನ್ ಕೋಶ್ ಪೋರ್ಟಲ್ನ ಡೆವಲಪ್ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಇದನ್ನ ಯೂನಿಯನ್ ಮಿನಿಸ್ಟ್ರಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಲಾಂಚ್ ಮಾಡ್ತಾರೆ. ದಿಸ್ ಪೋರ್ಟಲ್ ಇಸ್ ಡೆವಲಪ್ಡ್ ಬೈ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಅಲಾಂಗ್ ವಿತ್ ಕರ್ಮಯೋಗಿ ಭಾರತ್ ಆನ್ ದ ಇಂಟಿಗ್ರೇಟೆಡ್ ಗವರ್ಮೆಂಟ್ ಆನ್ಲೈನ್ ಟ್ರೈನಿಂಗ್ ಪೋರ್ಟಲ್. ಈ ಒಂದು IGOT ಅಂದರೆ ಇಂಟಿಗ್ರೇಟೆಡ್ ಗವರ್ಮೆಂಟ್ ಆನ್ಲೈನ್ ಟ್ರೈನಿಂಗ್ ಪೋರ್ಟಲ್ ಏನಿದೆ, ಇದರಲ್ಲಿ ಈ ಒಂದು ಅಮೃತ್ ಜ್ಞಾನ್ ಕೋಶ್ ಪೋರ್ಟಲ್ನ ಎಸ್ಟಾಬ್ಲಿಷ್ನ ಮಾಡಿದ್ದಾರೆ. ಸೊ ಯಾಕೆ ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು, ಏನಿದ್ರು ಇಂಪಾರ್ಟೆನ್ಸು? ಈ ಒಂದು ಪೋರ್ಟಲ್ನ ಮುಖಾಂತರ ನಾವು ಇದೊಂದು ಸೆಂಟ್ರಲೈಸ್ಡ್ ಪ್ಲ್ಯಾಟ್ಫಾರ್ಮ್, ಅಂದರೆ ಪ್ರತಿಯೊಂದು ಕೂಡ ಈ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ. ಪ್ರತಿಯೊಂದು ಅಂದರೆ ಹೆಲ್ತ್ ಆಗಿರ್ಬೋದು, ಅಥವಾ ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು, ಅದ್ರ ಜೊತೆಗೆ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರ್ಬೋದು, ನೆಕ್ಸ್ಟು ಏನಾದರೂ ಡಿಜಿಟಲ್ ಗವರ್ನೆನ್ಸ್ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಟೀಚಿಂಗ್ ರಿಸೋರ್ಸಸ್ಗಳು, ಕೇಸ್ ಸ್ಟಡೀಸ್ಗಳು ನಮಗೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತಾ ಇದೆ. ಅಂದರೆ ಸೆಂಟ್ರಲೈಸೇಷನ್ನ ಮಾಡಿಬಿಟ್ಟು ಎಲ್ಲ ರಿಸೋರ್ಸಸ್ಗಳು ನಮಗೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗೋ ಥರ ಮಾಡ್ತಾ ಇದ್ದಾರೆ. ಟೋಟಲ್ 17 ಸಸ್ಟೈನಬಲ್ ಗೋಲ್ಸ್ ಏನಿದೆ, ಅದರಲ್ಲಿ 15 ಸಸ್ಟೈನಬಲ್ ಗೋಲ್ಸ್ಗಳನ್ನ ಬೆಸ್ಟ್ ಪ್ರಾಕ್ಟೀಸ್ ಯಾವ ಥರ ಮಾಡ್ಬೋದು ಅಂತ ಹೇಳಿಬಿಟ್ಟು ಇದರಲ್ಲೇ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಆದಂತಹ ರಿಸೋರ್ಸಸ್ಗಳು ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಲ್ಲೂ ಕೂಡ ಸಿಗುತ್ತೆ. ಫಾರ್ಮ್ಯಾಟ್ಸ್ಗಳನ್ನ ನೋಡಿಕೊಂಡ್ರೆ ಹಿಂದಿ ಆಗಿರ್ಬೋದು, ಬರೇಲಿ ಆಗಿರ್ಬೋದು, ಈ ಥರ ಬೇರೆ ಬೇರೆ ರಿಸೋರ್ಸಸ್ಗಳು ಕೂಡ ನಮಗೆ ಈ ಒಂದು ಪೋರ್ಟಲಲ್ಲಿ ಅವೈಲೇಬಲ್ ಇರುತ್ತೆ. ಹಾಗಿದ್ರೆ ಈ ಒಂದು ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2, ದಟ್ ಇಸ್ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಅಂಡ್ ಕರ್ಮಯೋಗಿ ಭಾರತ್. ಯಾವ ಒಂದು ಪೋರ್ಟಲಲ್ಲಿ ಮಾಡಿದ್ದಾರೆ? IGOT ಅನ್ನುವಂತಹ ಪೋರ್ಟಲಲ್ಲಿ ಈ ಒಂದು ಅಮೃತ್ ಜ್ಞಾನ್ ಕೋಶ್ ಪೋರ್ಟಲ್ ಅನ್ನೋದನ್ನ ಡೆವಲಪ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನು, ವಿಚ್ ಆಕ್ಟ್ ಇಸ್ ರಿಪೀಲ್ಡ್ ಬೈ ದ ರೈಲ್ವೇಸ್ ಅಮೆಂಡ್ಮೆಂಟ್ ಬಿಲ್ 2024? ಯಾವ ಆಕ್ಟನ್ನ ರೈಲ್ವೇಸ್ ಅಮೆಂಡ್ಮೆಂಟ್ ಬಿಲ್ 2024 ರಿಪೀಲ್ ಮಾಡಿದೆ ಅಂತ ಹೇಳ್ಬಿಟ್ಟು ಕ್ವಶನ್ನ ಕೇಳ್ತಾ ಇದ್ದಾರೆ. ಸೊ ರೀಸೆಂಟಾಗಿ ಈ ಒಂದು ಬಿಲ್ಲನ್ನು ಲೋಕಸಭಾದಲ್ಲಿ ಪಾಸ್ ಮಾಡಲಾಗಿದೆ. ಸೊ ಯಾಕೆ ಪಾಸ್ ಮಾಡಿದ್ದು ಅಂತ ಹೇಳಿದ್ರೆ, ಲೀಗಲ್ ಫ್ರೇಮ್ ವರ್ಕ್ನ ತಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಪಾಸ್ ಮಾಡ್ತಾರೆ. ಮೇನ್ ಏಮ್ ಏನು ಅಂತ ಹೇಳಿದ್ರೆ ಲೀಗಲ್ ಫ್ರೇಮ್ ವರ್ಕ್ನ ತಗೋಬರ್ಬೇಕು. ಎಲ್ಲಿ ಲೀಗಲ್ ಫ್ರೇಮ್ ವರ್ಕ್ನ ತಗೊಂಬರ್ಬೇಕು ಅಂದರೆ ಇಂಡಿಯನ್ ರೈಲ್ವೇಸಲ್ಲಿ ನಾವು ಒಂದು ಲೀಗಲ್ ಫ್ರೇಮ್ ವರ್ಕ್ನ ತಗೊಂಬರ್ಬೇಕು ಅನ್ನೋ ಇಂಟೆನ್ಷನ್ನ ಇಟ್ಕೊಂಡ್ಬಿಟ್ಟು ದ ರೈಲ್ವೇಸ್ ಅಮೆಂಡ್ಮೆಂಟ್ ಬಿಲ್ 2024ನ ಲೋಕಸಭಾದಲ್ಲಿ ಪಾಸ್ ಮಾಡಲಾಗತ್ತೆ. ಸೊ ಇದ್ರದ್ದು ಮೇನ್ ಫೀಚರ್ ಏನು ಅಂತ ಹೇಳಿದ್ರೆ, ಫಸ್ಟ್ನೇ ಫೀಚರ್ ಬಂದ್ಬಿಟ್ಟು ಇಂಡಿಯನ್ ರೈಲ್ವೇಸ್
ಬೋರ್ಡ್ ಆಕ್ಟ್ 1905 ಅನ್ನ ರಿಪೀಲ್ ಮಾಡಿದೆ. ಸೊ ಈ ಒಂದು ಇಂಡಿಯನ್ ರೈಲ್ವೆ ಬೋರ್ಡ್ ಆಕ್ಟ್ 1905 ಏನಿದೆ, ಈ ಆಕ್ಟಿನ ಮೂಲಕ ಇಂಡಿಯನ್ ರೈಲ್ವೆ ಸೆಂಟ್ರಲ್ ಅಥಾರಿಟಿ ಆಗಿತ್ತು ಕಂಪ್ಲೀಟ್ ಇಂಡಿಯಾದ ರೈಲ್ವೆ ಸಿಸ್ಟಮ್ನ ನೋಡ್ಕೊಳ್ಳೋದಕ್ಕೋಸ್ಕರ. ಸೊ ಇವಾಗ ಅಟ್ ಪ್ರೆಸೆಂಟು ಈ ಒಂದು ರೈಲ್ವೇಸ್ ಆಕ್ಟ್ ಏನಿದೆ ಅದನ್ನ ರಿಪೀಲ್ ಮಾಡಲಾಗಿದೆ. ಮಾಡಿಬಿಟ್ಟು ರೈಲ್ವೇಸ್ ಅಮೆಂಡ್ಮೆಂಟ್ ಬಿಲ್ 2024ನ ತಗೊಂಡ್ಬಂದಿದ್ದಾರೆ. ಸೊ ಸೆಕೆಂಡ್ ಫೀಚರ್ ಏನು ಅಂತ ಹೇಳಿದ್ರೆ, ಕಂಪ್ಲೀಟ್ ರೈಲ್ವೆ ಸಿಸ್ಟಮ್ ಏನಿದೆ ಅದನ್ನ ಸಿಂಗಲ್ ಲೆಜಿಸ್ಲೇಟಿವ್ ಸಿಸ್ಟಮ್ ಅಲ್ಲಿ ತಗೊಂಬರ್ಬೇಕು ಅಥವಾ ಸಿಂಗಲ್ ಲೆಜಿಸ್ಲೇಟಿವ್ ಡಾಕ್ಯುಮೆಂಟ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ರೈಲ್ವೆ ಸಿಸ್ಟಮ್ನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಕನ್ಸಾಲಿಡೇಷನ್ನ ಮಾಡ್ತಾ ಇದ್ದಾರೆ ಅಂಡರ್ ದ ರೈಲ್ವೇಸ್ ಆಕ್ಟ್ 1989 ಅಲ್ಲಿ. ಸೊ ಈ ಒಂದು ಅಮೆಂಡ್ಮೆಂಟ್ ಬಿಲ್ಲಿಂದ ಏನೆಲ್ಲ ಲೀಗಲ್ ಕಾಂಪ್ಲೆಕ್ಸಿಟಿ ಇತ್ತಲ್ವಾ ಅದನ್ನ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಲ್ಟಿಪಲ್ ಲಾಸ್ ಏನಿತ್ತು, ರೈಲ್ವೇಸ್ ಅಲ್ಲಿ ಮಲ್ಟಿಪಲ್ ಲಾಸ್ ಇತ್ತು, ಅದನ್ನ ಎಲಿಮಿನೇಟ್ ಕೂಡ ಮಾಡಲಾಗ್ತಿದೆ. ಅದ್ರ ಜೊತೆಗೆ ರೈಲ್ವೇಸ್ ಬೋರ್ಡ್ ಫಂಕ್ಷನ್ಸ್ನ ಎನ್ಹಾನ್ಸ್ ಮಾಡ್ತಾ ಇದ್ದಾರೆ, ಮೋರ್ ಎಫಿಷಿಯನ್ಸಿ ಮತ್ತೆ ಇಂಡಿಪೆಂಡೆನ್ಸಿಯನ್ನ ಕೊಡೋದಕ್ಕೋಸ್ಕರ. ಇಲ್ಲಿ ಒಂದನ್ನ ನೆನ್ಪಿಡ್ಕೋಬೇಕು, ಇಲ್ಲಿ ಯಾವುದೇ ರೀತಿಯಾದಂತಹ ಇಂಡಿಯನ್ ರೈಲ್ವೆ ಪ್ರೈವೇಟೈಸೇಷನ್ ಬಗ್ಗೆ ಮಾತಾಡಿಲ್ಲ. ಈ ಬಿಲ್ಲು ಯಾವುದೇ ಪ್ರೈವೇಟೈಸೇಷನ್ ಆಫ್ ದ ಇಂಡಿಯನ್ ರೈಲ್ವೆಯನ್ನ ಇನ್ಕ್ಲೂಡ್ ಮಾಡಿಲ್ಲ. ಸೊ ಇದಕ್ಕೆ ಕೊಟ್ಟಿರುವಂತಹ ಕ್ವಶನ್ಗೆ ಆನ್ಸರ್ನ ನಾವು ನೋಡ್ಕೊಂಡ್ರೆ, ಯಾವ ಬಿಲ್ಲನ್ನ ರಿಪೀಲ್ ಮಾಡ್ತಿದೆ ಅಂತ ನಾವು ನೋಡ್ಕೊಂಡ್ರೆ, ಇಂಡಿಯನ್ ರೈಲ್ವೆ ಬೋರ್ಡ್ ಆಕ್ಟ್ 1905 ಈ ಒಂದು ಆಕ್ಟ್ನ ರಿಪೀಲ್ ಮಾಡ್ತಾ ಇದೆ ಇವಾಗ ತಂದಿರುವಂತಹ ರೈಲ್ವೇಸ್ ಅಮೆಂಡ್ಮೆಂಟ್ ಬಿಲ್ 2024. ಇದಿಷ್ಟು ಈ ವೀಕಲ್ಲಿ ಆಗಿರುವಂತಹ ಪಾಲಿಟಿ ರಿಲೇಟೆಡ್ ಕರೆಂಟ್ ಅಫೇರ್ಸು. ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ನಾವು ಕಂಪ್ಲೀಟ್ ಇದರಲ್ಲಿ ಡೀಟೈಲ್ ಆಗಿ ನೋಡ್ಕೊಂಡಿದ್ದೀವಿ. ಈಗ ನೋಡಿದಂತಹ ಪ್ರತಿಯೊಂದು ಕಾನ್ಸೆಪ್ಟ್ಗಳದ್ದು ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ PDF ನ ಅಪ್ಲೋಡ್ ಮಾಡಲಾಗಿದೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ ಕೇಸ್ ಅಲ್ಲಿ ಸಿಕ್ಕಿಲ್ಲ ಅಂದರೆ ನಮ್ಮ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಡಿಸ್ಕ್ರಿಪ್ಷನಲ್ಲಿ PDF ಲಿಂಕ್ ಇದೆ ಅಥವಾ PDF ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ.